ಬಾಗಲಕೋಟೆ ಮತ್ತು ಹೈಕಮಾಂಡ್ ತೀರ್ಮಾನ ಮಾಡೋದು. ಸುರ್ಜೇವಾಲ ಅವರು ಕರ್ನಾಟಕಕ್ಕೆ ಬರ್ತಾರೆ. ಅಷ್ಟೊಳಗಡೆ ನಿನ್ನೆ ದಾವಣಗೆರೆಗೆ ಹೋಗಿದ್ದು ಒಂದು ಟೀಮು ಮತ್ತು ಬಾಗಲಕೋಟೆಗೂ ಕೂಡ ಹೋಗಿದ್ರು. ಅವರು ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಆಧಾರದ ಮೇಲೆ ನಾನು ಡಿ.ಕೆ ಚರ್ಚೆ ಮಾಡಿ ಸುರ್ಜೇವಾಲ ಜೊತೆ ಮಾತಾಡಿ ಭೇಟಿ ಕುಟುಂಬ ಭೇಟಿ ಮಾಡಿ ಸರ್ ಇವತ್ತು ನಿಮ್ಮನ್ನ ಭೇಟಿ ಕುಟುಂಬದವರು 3 ಜನ ಟಿಕೆಟ್ ಕೇಳ್ತಾ ಇದ್ರು. ಮಲ್ಲಿಕಾರ್ಜುನ, ಉಮೇಶ ಮತ್ತು ಮಹಾದೇವಿ. ಆ 3 ಜನ ನೀವೆಲ್ಲ ಒಟ್ಟಿಗೋಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವೆಲ್ಲ ಮಾಡಬೇಕು, ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಳಿಸಿ ಒಪ್ಪಿದಾರ ಸರ್? ಅದಕ್ಕೆ ಒಪ್ಕೊಂಡಿದ್ದಾರೆ. ಬಂಡಾಯ ನಿಂತ್ಕೊಳ್ತೀನಿ ಅಂತ ಸ್ಪರ್ಧೆ ಮಾಡ್ತೀನಿ ಅಂತಿದ್ದಾರೆ ಸರ್. ನಿಮ್ಮ ಜೊತೆ ಹೇಳಿದ್ರ? ಯಾವಾಗ? ಮೀಟಿಂಗ್ ಮುಗಿಸ್ಕೊಂಡು ಬಂದ್ಮೇಲೆ ತಾವೇನೋ ಒಟ್ಟಿಗೆ ಸುದ್ದಿಗೋಷ್ಠಿ ಮಾಡಿ ಅಂತ ಹೇಳಿದ್ರಂತೆ. ಅದಕ್ಕೆ ನಾನು ಒಪ್ಪಲಿಲ್ಲ ಅಂತ ಹೇಳ್ತಾ ಇದ್ರು. ಸರ್ಕಾರದಲ್ಲಿ ಸಮಸ್ಯೆ ಸರ್, DHO ಟ್ರಾನ್ಸ್ಫರ್ ಮಾಡಿದ್ದೀರಾ ಅಂತ ಡಿಮ್ಯಾಂಡ್ ಮಾಡ್ತೀರಾ ಅವರ ಗಂಡ ಅಂತ ಸರ್. DHO ಗೊತ್ತಿಲ್ಲ, ನನ್ನ ಜೊತೆ ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಒಂದು ಕುಟುಂಬದ ಟಿಕೆಟ್ ವಿಷಯವನ್ನ ವಿಧಾನಸೌಧ 3ನೇ ಮಾಡಲಿ ಸಭೆ ಮಾಡಿದ ಇತಿಹಾಸ ಇದೇ ಪ್ರಥಮ ಬಾರಿಗೆ ಸರ್. ಒಂದು ಕುಟುಂಬದ ವಿಚಾರವನ್ನ ತಮ್ಮ ಕಚೇರಿಯಲ್ಲಿ ಸಭೆ ಮಾಡೋದು ಅಲ್ಲ. ಒಂದು ಕುಟುಂಬದ ವಿಚಾರವನ್ನ ಇಲ್ಲಿ ಸಮಸ್ಯೆ ಇಲ್ಲಿ ಬಗೆಹರಿಸುವಂತ ವಿಚಾರ ಸರ್. ಪಕ್ಷದ ವಿಚಾರ ಅಲ್ಲ, ಮಾಡುವಂತ ವಿಚಾರ ಸರ್. ಅದು ನೀನ್ ಯಾಕೆ ಮಾತಾಡ್ತಾ ಮಹತ್ವದ ಸರ್. ಪಕ್ಷದ ವಿಚಾರ, ಮಹತ್ವದ ಪಕ್ಷದ ವಿಚಾರ.